ಬಿಬಿಎಂಪಿ ವಿರೋಧ ಪಕ್ಷದ ಮಾಜಿ ನಾಯಕ ಎಎಚ್ ಬಸವರಾಜ್ ಅವರು ಪಿಡಿಒ ಆಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗ್ತಾ ಇರುವ ನರಸಿಂಹಮೂರ್ತಿ ಅವರನ್ನು ಸನ್ಮಾನಿಸಿದರು. ಮಾಗಡಿ ತಾಲೂಕಿನ ಹೊಸಪಾಳ್ಯ ಬಳಿ ದೊಡ್ಡಯ್ಯನಪಾಳ್ಯದ ಶ್ರೀ ಬನಶಂಕರಿ ಫಾರ್ಮ್ ಹೌಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನರಸಿಂಹಮೂರ್ತಿ ಅವರನ್ನು ಸನ್ಮಾನಿಸಿದ ಎಎಚ್ ಬಸವರಾಜ್ ಅವರು ಮಾತನಾಡಿದರು. ಬೆಳಗುಂಬ ಗ್ರಾಮ ಪಂಚಾಯಿತಿಯ ಪಿಡಿಒ ನರಸಿಂಹಮೂರ್ತಿ ಅವರು ಡಿಸೆಂಬರ್ 31ರಂದು ಸೇವೆಯಿಂದ ನಿವೃತ್ತಿಯಾಗ್ತಾ ಇದ್ದು ಅವರನ್ನು ಸನ್ಮಾನಿಸಿ ಗೌರವ ಸಲ್ಲಿಸಲಾಗಿದೆ. ಅಧಿಕಾರಿಗಳಾಗಿದ್ದೇವೆ ಎಂಬ ದರ್ಪ ಇರಬಾರದು ಎಂಬ ಮನೋಭಾವದಿಂದ ನರಸಿಂಹಮೂರ್ತಿ ಅವರು ಕೆಲಸ ಮಾಡಿದ್ದಾರೆ. ನರಸಿಂಹಮೂರ್ತಿ ಅವರು ನಮ್ಮ ಜನಾಂಗ ಮತ್ತು ಮಠಕ್ಕೆ ನಿಕಟ ಸಂಪರ್ಕದಲ್ಲಿದ್ದು ಜನಾಂಗದ ವಿಚಾರಕ್ಕೆ ಹೆಚ್ಚಿನ ಒತ್ತು ನೀಡಿದ್ದಾರೆ ಎಂದರು. ಸರ್ಕಾರಿ ಸೇವೆಯಿಂದ ನಿವೃತ್ತಿಯಾದ ನಂತರ ನಮ್ಮನ್ನ ಗೌರವಯುತವಾಗಿ ಕಾಣ್ತಾರೆ ಎಂಬ ವಿಶ್ವಾಸ ಅಧಿಕಾರಿಗಳಲ್ಲಿ ಮೂಡಬೇಕು ಅಂತ ನರಸಿಂಹಮೂರ್ತಿ ಅವರನ್ನು ಸನ್ಮಾನಿಸಲಾಗಿದೆ. ನರಸಿಂಹಮೂರ್ತಿ ಅವರು ತಮ್ಮ ಸೇವೆಯ ಅವಧಿಯಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಿದ್ದಾರೆ. ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕು ಎನ್ನುವ ಭಾವನೆ ಹೊಂದಿರುವ ನರಸಿಂಹಮೂರ್ತಿ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ತಾಯಿ ಶ್ರೀ ಬನಶಂಕರಿ ದೇವಿಗೆ ಪ್ರಾರ್ಥನೆ ಸಲ್ಲಿಸುತ್ತೇನೆ ಅಂತ ತಿಳಿಸಿದರು. ಸನ್ಮಾನವನ್ನು ಸ್ವೀಕರಿಸಿದ ನರಸಿಂಹಮೂರ್ತಿ ಅವರು ಮಾತನಾಡಿ, ಅಧಿಕಾರ ಶಾಶ್ವತವಲ್ಲ. ನಾವು ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಬೇಕು ಎಂಬ ಉದ್ದೇಶದಿಂದ ನಾನು ಕೆಲಸ ಮಾಡಿದ್ದೇನೆ. ಇದುವರೆಗೂ ನನ್ನ ಸೇವೆಯ ಅವಧಿಯಲ್ಲಿ ನನ್ನ ವಿರುದ್ಧ ಯಾರೂ ನ್ಯಾಯಾಲಯಕ್ಕೆ ಹೋಗಿಲ್ಲ. ನಾನು ನಿವೃತ್ತಿಯಾದ ನಂತರ ಕೃಷಿಯಲ್ಲಿ ತೊಡಗಿಸಿಕೊಂಡು ನಮ್ಮ ಜನಾಂಗದ ಏಳಿಗೆಗೆ ಒತ್ತು ನೀಡುತ್ತಾ ನನ್ನ ಕೈಲಾದ ಸೇವೆ ಮಾಡ್ತೀನಿ ಅಂತ ಹೇಳಿದರು. ನಮ್ಮ ಕುಲ ಬಾಂಧವರು ಮತ್ತು ಹಿತೈಷಿಗಳು ತೋರಿಸ್ತಾ ಇರುವ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಅಂತ ತಿಳಿಸಿದರು. ಇನ್ನು ಸದಾ ತುಮಕೂರು ನಗರಸಭೆ ಮಾಜಿ ಅಧ್ಯಕ್ಷೆ ಕಮಲಮ್ಮ ಹಾಗೂ ಲಕ್ಷ್ಮಯ್ಯ, ಶಂಕರಪ್ಪ, ಗುಬ್ಬಿ ನಗರಸಭೆ ಉಪಾಧ್ಯಕ್ಷ ಲೋಕೇಶ್ ಬಾಬು, ದಾಸರಹಳ್ಳಿ ಮಂಜುನಾಥ್, ವೆಂಕಟೇಶ್, ನೆಲಮಂಗಲ ಸಿದ್ದಲಿಂಗಯ್ಯ, ಮುನಿಯಪ್ಪ, ಬೆಳಗುಂಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹೊನ್ನಶಾಮಯ್ಯ, ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಬಿಎನ್ ಕೋಟಪ್ಪ, ಸದಸ್ಯರಾದ ಎಂಸಿ ಚಂದ್ರಕಲಾ, ವೆಂಕಟೇಶ್, ಕನಕ ಗಿರೀಶ್, ಬಿಜಿ ವಿಶ್ವನಾಥ್, ರಾಧಿಕಾ ರಾಜಣ್ಣ, ಶಿವಕುಮಾರ್, ಕಾರ್ಯದರ್ಶಿ ಕೃಷ್ಣಪ್ಪ, ಸಿಡಗನಹಳ್ಳಿ ವೆಂಕಟೇಶ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ, ಕಾರ್ಯದರ್ಶಿ ಶಶಿಧರ, ಮಾಜಿ ತಾಲೂಕು ಅಧ್ಯಕ್ಷ ಧನಂಜಯ್, ಒಬಿಸಿ ಘಟಕದ ಮಾರಪ್ಪ, ಜಿಲ್ಲಾ ಯುವ ಮೋರ್ಚಾದ ಅಂಜುನ ಕುಮಾರ್, ಕೆಂಚನಹಳ್ಳಿ ಕಿರಣ್ ಕುಮಾರ್, ಗ್ರಾಮ ಪಂಚಾಯತ್ ಬಿಲ್ ಕಲೆಕ್ಟರ್ ನಾಗೇಶ್, ರವಿಕುಮಾರ್, ನೀರುಗಂಟಿಗಳಾದ ಅಶ್ವಥ್, ನರಸಿಂಹಯ್ಯ, ಲೋಕೇಶ್, ರವಿಕುಮಾರ್ ಮತ್ತು ಇನ್ನು ಮುಂತಾದವರು ಈ ಸಂದರ್ಭದಲ್ಲಿ ಭಾಗವಹಿಸಿದರು. ಸರ್ಕಾರಿ ನೌಕರರು ಮತ್ತು ಸರ್ಕಾರಿ ನೌಕರರ ವೃತ್ತಿ ಜೀವನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹೇಳಿ. ಇವತ್ತು ನರಸಿಂಹಮೂರ್ತಿ ಎಂಬ ನಮ್ಮ ಒಬ್ಬ ಪಿಡಿಒ ಆಗಿ ಸರ್ಕಾರ ಸೇವೆಯಲ್ಲಿ ಈ ತಿಂಗಳು ಕೊನೆಯ ದಿವಸ ನಿವೃತ್ತಿ ಆಗುವಂಥ ಸಂದರ್ಭದಲ್ಲಿ ಮತ್ತೊಂದು ನಮ್ಮ ಈ ಭಾಗದ ಬೆಳಗುಂಬ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಸದಸ್ಯರು, ಸೆಕ್ರೆಟರಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗ ಎಲ್ಲರನ್ನು ಕರೆಸಿ ಅವ್ರ ಜೊತೆಯಲ್ಲಿ ಒಂದು ಗೌರವವನ್ನು ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಇಲ್ಲಿ ನಾವು ಆಯೋಜಿಸಿದ್ದೀವಿ. ಈ ಒಂದು ಸುಸಂದರ್ಭದಲ್ಲಿ ನಮ್ಮ ತುಮಕೂರಿನ ನಗರಸಭಾ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಶ್ರೀಮತಿ ಕಮಲಮ್ಮನವರಿದ್ದಾರೆ. ನಮ್ಮ ಇಬ್ಬರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಲಕ್ಷ್ಮಯ್ಯನವರಿದ್ದಾರೆ. ತುಮಕೂರು ಗುಬ್ಬಿ ನಗರಸಭಾ ಉಪಾಧ್ಯಕ್ಷರಾಗಿರ್ತಂಥ ಲೋಕೇಶ್ ಬಾಬು ಇದ್ದಾರೆ. ದಾಸರಹಳ್ಳಿಯ ನಮ್ಮ ಸಮಾಜದ ಸಂಘದ ಅಧ್ಯಕ್ಷರಾಗಿರ್ತಂಥ ಮಂಜುನಾಥ್ ಅವರಿದ್ದಾರೆ. ವೆಂಕಟೇಶು ಬಾಬು ಮತ್ತು ನಮ್ಮ ಕಣ್ವ ಡೆವಲಪರ್ಸಿನ ಈ ಕಾರ್ಯಕ್ರಮದ ರೂವಾರಿಗಳು ನಮ್ಮ ಲಕ್ಷ್ಮಯ್ಯನವರಿದ್ದಾರೆ. KEB ನೆಲಮಂಗಲ ಸಿದ್ದಲಿಂಗಯ್ಯನವರು, ನಮ್ಮ ಈ ಸ್ಥಳೀಯವಾಗಿ ನಮ್ಮ ಭಾಜಪದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದ ರಾಘವೇಂದ್ರ ಅವರಿದ್ದಾರೆ. OBC ಮೋರ್ಚಾದ ಮುಖಂಡರಾದ ಮಾರಪ್ಪ ಅವರಿದ್ದಾರೆ. SC ಮೋರ್ಚಾ ಮುಖಂಡರಾದ ಶಶಿ ಅವರಿದ್ದಾರೆ, ಶಂಕರಪ್ಪ ಅವರಿದ್ದಾರೆ ಮತ್ತು ನಮ್ಮ ಯುವ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷರಾದಂಥ ನಮ್ಮ ಅಂಜು ಮತ್ತು ತಾಲೂಕಿನ ಕಬಡ್ಡಿಯಲ್ಲಿ ಸಹಿತ ಆಸಕ್ತಿಯನ್ನು ಹೊಂದಿರ್ತಾರೆ ಅಂಜು ಅವರಿದ್ದಾರೆ. ಈ ಎಲ್ಲ ಸೇರಿ ಅವರಿಗೆ ಯಾರು ಗೌರವವನ್ನು ಸಲ್ಲಿಸಿ ಇದೊಂದು ಮಾದರಿ ಆಗಬೇಕು. ತಾಲೂಕಲ್ಲಿ ಅಧಿಕಾರಿಗಳಾಗಿದ್ದೀವಿ ಅಂತ ದರ್ಪ ಇರಬಾರ್ದು. ಅಧಿಕಾರಿಗಳು ನಿವೃತ್ತಿ ಸಂದರ್ಭದಲ್ಲಿ ನಮ್ಮನ್ನು ಸಹಿತ ಗೌರವಾನ್ವಿತವಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಗೌರವಾನ್ವಿತ ಕಾಣ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ಮೂಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ನಾವು ಈ ಒಂದು ಸರಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನಾನು ನರಸಿಂಹಮೂರ್ತಿಯವರು ನಮ್ಮ ಸಮಾಜಕ್ಕೆ ಮತ್ತು ನಮ್ಮ ಮಠಕ್ಕೆ ಭಾಳ ನಿಕಟ ಸಂಪರ್ಕವೊಂದು ಇದ್ದಿದ್ದು ಲಕ್ಷ್ಮಯ್ಯನವರ ಮತ್ತು ಸಿದ್ಧಲಿಂಗ ಸ್ವಾಮಿಗಳ
ಸಾರಥ್ಯದಲ್ಲಿ ಸಮಾಜಕ್ಕೆ ಯಾವುದೇ ಇದು ಬಂದಾಗ ಅದು ಒತ್ತು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅವರಿವತ್ತು ನಿವೃತ್ತಿ ಆಗ್ತಾಯಿದ್ದಾರೆ ಅಂತ ಹೆಮ್ಮೆಯಿಂದ ನಿವೃತ್ತಿ ಆಗ್ತಾಯಿದ್ದಾರೆ. ಯಾಕೆಂದರೆ ಇನ್ನು ಸಮಾಜಕ್ಕೆ ಏನಾದರೂ ನಾನು ಕೊಡುಗೆ ಕೊಡಬೇಕು ಸಂಪೂರ್ಣವಾಗಿ ಅಂತ. ಇಲ್ಲಿವರೆಗಾಗಿ 60 ವರ್ಷ ಸೇವೆ ಸಲ್ಲಿಸಿದ್ದೀನಿ. ಇನ್ನಿರ್ತಕ್ಕಂಥ ಭಗವಂತ ಎಷ್ಟು ವರ್ಷ ಆಯುಸ್ ಕೊಟ್ಟಿದ್ದಾನೋ ಗೊತ್ತಿಲ್ಲ, 100 ವರ್ಷ ಆಯುಸ್ ಕೊಡಲಿ ಅಂತ ನಾವು ಭಾವಿಸಿದ್ದೀವಿ. ಅವರ ವೃತ್ತಿಪರದಲ್ಲಿ ಏನೇನು ಮಾಡಿಕೊಂಡಿದ್ದೀನಿ ಅದನ್ನೆಲ್ಲ ಮಾಡಿಕೊಂಡ್ರ ಜೊತೆಗೆ ಸಮಾಜದ ಕೆಲಸನೂ ಮಾಡಲಿ ಅಂತ ನಾನು ಅವರಿಗೆ ಶುಭವನ್ನು ಹಾರೈಸ್ತೀನಿ. ಇವತ್ತು PDO ಸಾಹೇಬ್ರೆ, ಇವತ್ತು ಸನ್ಮಾನ ಸ್ವೀಕರಿಸಿದ್ದೀರಾ. ಇನ್ನು ಕೆಲವೇ ತಿಂಗಳುಗಳಲ್ಲಿ ನೀವು ನಿವೃತ್ತಿ ಹೊಂದ್ತಾ ಇದ್ದೀರಾ. ಕೆಲವೇ ದಿನಗಳಲ್ಲಿ ನಿವೃತ್ತಿ ಹೊಂದ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇದು ಸರ್ಕಾರಿ ನೌಕರಿ ಅನ್ನೋದು ಕಾಮನ್. ನಾವು ನೌಕರಿ ಸೇರುವಾಗ ಏನು ಒಂದು ಅಭಿಮಾನ ಇರುತ್ತೆ, ನಾವು ವೃತ್ತಿಯನ್ನು ಬಿಟ್ಟು ಹೋಗೋದು ಕಾಮನ್ ಆಗೇ ಇರುತ್ತೆ. ಅದನ್ನು ವಯೋನಿವೃತ್ತಿ ಹೊಂದುತ್ತಾ ಇದ್ದೀವಿ. ನಾನು ಏನು ಒಬ್ಬ ವಿಕಲಚೇತನನಾಗಿ ಈ ವೃತ್ತಿಗೆ ಬಂದೆ, ನನ್ನಿಂದ ಆದಷ್ಟು ಸಮಾಜಕ್ಕೆ 100% ನ್ಯಾಯ ಕೊಡೋಕ್ಕಾಗ್ತಿದ್ರು ಕೂಡ ಸಾರ್ವಜನಿಕರಿಗೆ ಯಾರಿಗೂ ಹೊರೆ ಆಗದಂತೆ ನೋವಾಗದಂತೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಂದು ಕೂಡ ಇಲ್ಲಿನವರೆಗೂ ನಂದು ಒಂದು ಕೇಸು ಕೂಡ ಯಾವುದೂ ಇಡೀ 33 ವರ್ಷದಲ್ಲಿ ಒಂದು ಕೇಸು ಸಾರ್ವಜನಿಕರದ್ದು ಕೋರ್ಟ್ಗೆ ಹೋಗಿಲ್ಲ, ರೈತರು ಹೋಗಿಲ್ಲ. ನನಗೆ ತುಂಬ ಅಭಿಮಾನ ಇದೆ. ಅದೇ ರೀತಿ ಈಗ ಅಂತಿಮ ದಿನದಲ್ಲಿ ನಾನು ಈ ಮಾಗಡಿ ತಾಲೂಕಿಗೆ ಬಂದು ಒಳ್ಳೆ ನಮಗೆ ಕುಲಬಾಂಧವರು ಮತ್ತು ಸ್ನೇಹಿತರು ಮತ್ತು ಅಭಿಮಾನಿಗಳೆಲ್ಲ ಸೇರಿ ಈ ಒಂದು ಇದನ್ನು ನಡೆಸ್ಕೊಟ್ಟಿದ್ದಾರೆ. ನಾನು ಅವರಿಗೆ ತುಂಬ ಆಭಾರಿಯಾಗಿರ್ತೀನಿ ಅಂತ ಹೇಳಿ. ಈಗ ವೃತ್ತಿ ಆದಮೇಲೆ ಸಾಕಷ್ಟು ಜನ ಕೃಷಿ ಕಡೆಗೆ ಗಮನ ಹರಿಸ್ತಾರೆ, ರಾಜಕೀಯದ ಕಡೆ ಗಮನ ಹರಿಸ್ತಾರೆ, ಶೈಕ್ಷಣಿಕ ಸೇವೆಗೆ ಸಾಮಾಜಿಕ ಸೇವೆ ಕಡೆಗೆ ಗಮನ ಹರಿಸ್ತಾರೆ. ನಿಮ್ಮ ಮುಂದಿನ ಪ್ಲ್ಯಾನ್ ಏನೈತೆ? ಯಾವ ಕ್ಷೇತ್ರದ ಕಡೆ ಜಾಸ್ತಿ ಗಮನ ಹರಿಸ್ಬೇಕು ಅನ್ನೋ ಮೈಂಡ್ಸೆಟ್ ಐತೆ? ನಮ್ಮದು ಏನಿಲ್ಲ, ನಮ್ಮದು ಕೃಷಿ ಜನಾಂಗದ ಇದು ಏಳಿಗೆ ಮತ್ತು ಕೈಲಾದಂಗೆ ಅಣ್ಣವ್ರು ಹೇಳ್ದಂಗೆ ನಮ್ಮಿಂದ ಏನು ಸಮಾಜಕ್ಕೆ ಕಿಂಚಿತ್ ಸೇವೆ ಆಗುತ್ತೋ ಅದನ್ನು ಮಾಡೋಕ್ಕೆ ನಾನು ಇನ್ನು ಉಳಿದಿರೋ ದಿನಗಳನ್ನು ಮುಡುಪಾಗಿಲ್ಲ. ಹಂಗೆ ಥ್ಯಾಂಕ್ ಯು.